ತರ್ತೀರಾ ನೀವೇನು? ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷ ಯಾವ ವಿಚಾರದಲ್ಲಿ ನೇರವಾಗಿ ಕೇಳುತ್ತೆ ಅದನ್ನೆಲ್ಲ ಉತ್ತರ ಕೊಡ್ತೀನಿ. ನಾನು ವೈಯಕ್ತಿಕವಾಗಿ ಕೇಳಿದ್ರೆ ಏನೂ ಹೇಳಲ್ಲ. ನಾನೊಬ್ಬ ನಾಯಕಳು, ನಾನೆಲ್ಲ ನಿಭಾಯಿಸ್ತೀನಿ. ಪಕ್ಷದ ವಿಚಾರವಾಗಿ, ಜಿಲ್ಲೆ ವಿಚಾರವಾಗಿ ಗೌರವ ಕೊಟ್ಟು ಏನಾಗಿದೆ, ಏನು ಯಾವುದು ಸರಿ ತಪ್ಪು ಅಂತ ಕೇಳಿದಾಗ ಖಂಡಿತವಾಗೂ ಜಿಲ್ಲೆಯ ಸಮಸ್ಯೆ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ, ಇಲ್ಲಿ ದ್ವೇಷ ಅಸೂಯೆಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಖಂಡಿತವಾಗೂ ಹೇಳ್ತೀನಿ ನಾನು. ಇದೆಲ್ಲ ಮೇಡಮ್ ದ್ವೇಷ ಅಸೂಯೆ ಇದೆಯಲ್ಲ, ಪಕ್ಷ ದೊಡ್ಡದು. ನಮಗೆ ಪಕ್ಷದ ವೇದಿಕೆಯಲ್ಲಿ ಎಲ್ಲ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ. ಖಂಡಿತವಾಗೂ ನನಗೆ ನನ್ನ ಜಿಲ್ಲೆ ಮುಖ್ಯ, ನನ್ನ ಜಿಲ್ಲೆ ರೈತರು ಮುಖ್ಯ, ಕಷ್ಟದಲ್ಲಿರೋ ಹೆಣ್ಮಕ್ಳು ಮುಖ್ಯ. ನನಗೆ ರಾಜಕೀಯ ಮುಖ್ಯ ಅಲ್ಲ. ನಮ್ಮನ್ನು ಪಕ್ಷ ಗುರುತಿಸಿದೆ, ಪಕ್ಷಕ್ಕೂ ಗೌರವ ತರಬೇಕು. ಈ ಜಿಲ್ಲೆಯ ಹೆಣ್ಮಗು ನಾನು, ಈ ಮಣ್ಣಲ್ಲಿ ಹುಟ್ಟಿರೋಳು, ಈ ಮಣ್ಣಿಗೂ ಗೌರವ ತರಬೇಕು. ಎರಡೂ ದೃಷ್ಟಿಕೋನದಲ್ಲಿಟ್ಕೊಂಡು ನನಗೆ ಗೌರವ ಕೊಟ್ಟರೆ, ನನಗೆ ಅವಕಾಶ ಕೊಟ್ಟರೆ ನಾನು ಹೇಳೋದೇನೆ, ಏನು ನಡೀತಾ ಇದೆ ಹೇಳ್ತೀನಿ. ಜನಗಳಿಂದ ಬೆಳೆದು ಬಂದಿದ್ದೀನಿ, ಕಷ್ಟದಲ್ಲಿರೋ ಹೆಣ್ಮಕ್ಳಿಂದ ಬೆಳೆದು ಬಂದಿದ್ದೀನಿ. ಯಾವತ್ತು ಯಾವ ಸಂಸ್ಥೆನ ತಾಯಿ ರೂಪದಲ್ಲಿ ನೋಡಿದ್ದೀನಿ, ತಾಯಿ ಸ್ಥಾನದಲ್ಲಿ ಅದನ್ನು ಕುಸಿತಾ ಇದ್ದರೆ ನೋಡ್ಕೊಳ್ಳೋ ಶಕ್ತಿ ಇಲ್ಲ. ನಾವು ಇವತ್ತಿರ್ತೀವಿ, ನಾಳೆ ಇರಲ್ಲ. ಆದರೆ ನಾವು ಕಟ್ಟೋ ಸಂಸ್ಥೆಗಳು ಈ ಜಿಲ್ಲೆನ ಕಾಪಾಡಬೇಕು, ಈ ಜಿಲ್ಲೆ ರೈತರಿಗೆ ಆಧಾರ ಆಗಿ ನಿಲ್ಲಬೇಕು, ಬಡ ಹೆಣ್ಮಕ್ಳನ್ನ ಕಷ್ಟ ಸುಖ ಕಣ್ಣೀರೋರಿಸೋ ಸಂಸ್ಥೆಗಳಾಗಿ ಬೆಳಿಬೇಕು. ದೇವ್ರು ಕೊಟ್ಟಿರೋ ಅವಕಾಶ, ಪಕ್ಷ ಕೊಟ್ಟಿರೋ ಅವಕಾಶ ಎರಡನ್ನೂ ನಾನು ಇದೇ ರೀತಿಯೇ ಉಪಯೋಗಿಸ್ಕೊತೀನಿ. ಒಂದು ವೇಳೆ ಪಕ್ಷ ಸಂಸ್ಥೆಗೆ ಅಧ್ಯಕ್ಷರಾಗಿ ಯಾರು ಅದಕ್ಕೆ ಆ ಸ್ಥಾನಕ್ಕೆ ತೂಕವಾಗಿ ನಡ್ಕೋತಾರೆ ಅಂತ ನಿಮಗೆ ಗೊತ್ತದೆ. ನನಗಿಂತ ಚೆನ್ನಾಗಿ ಯಾರು ಆ ಜಾಗಕ್ಕೆ ನ್ಯಾಯ ಕೊಡ್ತಾರೆ, ಯಾರ ಜಾಗದಲ್ಲಿ ಕೂತ್ಕೊಂಡ್ರೆ ಬಡವ್ರನ್ನ, ಕಷ್ಟದಲ್ಲಿರೋರನ್ನ, ಶೋಷಿತರನ್ನ, ಕಾರ್ಮಿಕರನ್ನ ಯಾರು ಕಣ್ಣೀರು ಒರೆಸ್ತಾರೆ ಅಂತ ನಿಮಗೆಲ್ಲ ಅಭಿಪ್ರಾಯ ಬಂದರೆ, ನಾನು ಇನ್ನೂ ಚಿಕ್ಕವಳು, ನನಗೇನು ಇನ್ನೂ ಅಂತ ಅನುಭವ ಇಲ್ಲ.